ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ಲರಿಗೂ. ಇವತ್ತೇನು ವಿಡಿಯೋ ಮಾಡ್ತಾ ಇದ್ದೀನಂದರೆ, ನಮ್ಮ ಹಳ್ಳಿ ಇದು, ನಾವಿರೋ ಹಳ್ಳಿ ಇದು. ಬೇಕಾದರೆ ನಾನು ನಿಮಗೆ ತೋರಿಸ್ತೀನಿ. ಇದನ್ನೇ ನೀವು ನೋಡ್ಬೋದು. ನೋಡ್ರಿ, ಮನೆಗಳೇ ಇಲ್ಲ ಜಾಸ್ತಿ. ಇದರಲ್ಲೇ ಈ ಮನೆಗಳನ್ನು ನೋಡೋದ್ರಿಂದಲೇ ನಿಮಗೆ ಗೊತ್ತಾಗಿರ್ಬೋದು, ಮೋಸ್ಟ್ಲಿ ಅನ್ಕೊತೀನಿ, ಹಳ್ಳಿ ಅಂತ. ಇಲ್ಲಿ ಇವತ್ತು ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ನೆನ್ನೆ ನೀರು ಬಿಡಬೇಕಿತ್ತು. ನಮಗೆ ಒಂದು ದಿವಸ ಬಿಟ್ಟು ಒಂದು ದಿವಸ ನೀರು ಬಿಡ್ತಾರೆ. ಅದು ನೆನ್ನೆ ಬಿಡಬೇಕಿತ್ತು. ನೆನ್ನೆ ಅವ್ರು ಬಿಟ್ಟಿಲ್ಲ. ಏನಾಯ್ತಂದರೆ, ಮೋಟ್ರು ಖರಾಬಾಗ್ಬಿಟ್ಟೈತೆ. ಈ ಮೋಟ್ರು ಹಾಳಾಗಿದೆ ಅಲ್ವಾ, ಅದಕ್ಕೆ ಇವ್ರು ಏನು ಮಾಡಬೇಕು, ಇವಾಗ ಮಾಮೂಲಿ ನೀರು ಬಿಡೋದಂದರೆ ಒಂದು ದಿವಸ ಬಿಟ್ಟು ಒಂದು ದಿವಸನೇ ತಾನೇ. ಇವಾಗ ನೆನ್ನೆ ಬಿಡೋದಿತ್ತು, ಅವರು 2 ಬೀದಿಯಲ್ಲಿ ಬಿಟ್ಟಿದ್ದಾರೆ. ಆಮೇಲೆ 3ನೇ ಬೀದಿಗೆ ಬಿಡಬೇಕಾದ್ರೆ ಹಾಳಾಗ್ಬಿಟ್ಟೈತೆ ಮೋಟ್ರು. ಒಂದು ಮೋಟ್ರು ಎಕ್ಸ್ಟ್ರಾ ಇಟ್ಕೊಬೋದು ತಾನೇ. ಒಂದು ಮೋಟ್ರು ಎಕ್ಸ್ಟ್ರಾ ಇಟ್ಕೊಂಡಿದ್ರೆ ಅದು ಹಾಳಾದಾಗ ಅದನ್ನು ಎತ್ಬಿಟ್ಟು ಇದು ಚೆನ್ನಾಗಿರೋ ಮೋಟ್ರನ್ನು ಇಳಿಸಿ ಬೇರೆ ಕಡೆ ಆವಾಗ ಇವ್ರು ನೀರು ಹಿಡಿಸ್ಕೊಬೋದು, ನೀರನ್ನ ಬಿಡ್ಬೋದು. ಇಲ್ಲಿರೋರು ಜನ ಈ ಥರ ಮಾಡೋದೇ ಇಲ್ಲ. ಏನು ಮಾಡಬೇಕು, ನೀವೇ ಸ್ವಲ್ಪ ಹೇಳಿ. ನೋಡಿರಿ, ನಮ್ಮ ಮನೇಲಿ ನೀರೇ ಇಲ್ಲ, ಎಲ್ಲ ಖಾಲಿ ಖಾಲಿ ಬಿದ್ದಿದೆ. ಪಾತ್ರೆ ಎಲ್ಲ ತೊಳಿಬೇಕು, ಎಲ್ಲದೂ ನೀರೇ ಇಲ್ಲ. ಪೂರ್ತಿ ನೀರು ಖಾಲಿ ಆಗಿಬಿಟ್ಟೈತೆ. ಇಂಥ ಸಮಯದಲ್ಲಿ ನಾವು ಎಲ್ಲಿಗೆ ಹೋಗೋಣ? ಚಾನಲ್ಗಳಿದ್ದಾವೆ, ಇಲ್ಲ ಅಂತ ಹೇಳಲ್ಲ. ಆದರೆ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಇಟ್ಕೊಂಡು ನಾವು ಚಾನಲ್ಗೆ ಹೋಗೋಕ್ಕಾಗುತ್ತಾ ಹೇಳಿ? ಇದಕ್ಕೆ ಏನಾದರೂ ಒಂದು ಮಾಡಬೇಕಲ್ಲ. ಏನು ಮಾಡೋದು? ಗ್ರಾಮ ಪಂಚಾಯತಿಗೆ ಹೋಗಿ ನಾವು ಬರೆದ್ಬಿಟ್ಟು ಬರ್ಬೋದು. ಆದರೆ ಜನಗಳು, ಇಲ್ಲಿರೋರು ಎಲ್ಲರೂ ಸೈನ್ ಹಾಕಬೇಕು. ಇಲ್ಲಿರೋ ಜನ ಎಲ್ಲ ಆ್ಯಕ್ಷನ್ ತೊಗೊಬೇಕು. ಇಲ್ಲಿರೋ ಜನನ ಬಿಡ್ತಾರೆ ಬಿಡಮ್ಮ, ನಾವು ಹೋಗಲ್ಲ, ಏನು ನಮ್ಮ ಹೇಳಿದ ತಕ್ಷಣ ಅವ್ರು ಮಾಡಿಬಿಡ್ತಾರ ಅಂತಾರೆ. ಮತ್ತೇನು ಗೊತ್ತಾ, ಚರಂಡಿಗಳು ಆ ಕಡೆ ನಾವಿರೋ ಜಾಗದಲ್ಲಿ ಫ್ರಂಟಿಗೆ ಅರ್ಧ ಚರಂಡಿ ಮಾಡಿದ್ದಾರೆ, ಅರ್ಧ ಕಡೆ ಚರಂಡಿನೇ ಇಲ್ಲ. ಎಂಥ ಪಂಚಾಯತಿ ಏನು ಅರ್ಥನೇ ಆಗ್ತಾಯಿಲ್ಲ ನಮಗಂತೂ. ಇಲ್ಲಿ ನೋಡಿರಿ, ನಮ್ಮ ಮನೆ ಎದುರುಗಡೆ ಇದೆ, ನೋಡಿರಿ ಹೆಂಗೈತಿ ಚರಂಡಿ. ಇದೆಲ್ಲ ನಾವೇ ಕ್ಲೀನ್ ಮಾಡ್ಕೊತಾ ಇರೋದು. ಆ ಕಡೆ ಐತಿ ಚರಂಡಿ, ಅಲ್ಲಿ ನೋಡಿರಿ ಚರಂಡಿ ಹೇಗಿದೆ ಅಂತ, ಬಾಕ್ಸು. ಇಲ್ಲಿರೋ ಚರಂಡಿ ನೋಡಿರಿ ಹೇಗಿದೆ. ಈ ಥರ ಎಲ್ಲ ಮಾಡಿದ್ರೆ ಏನು ಸರ್ಕಾರ ಇದು? ಏನು ಅದು ಇಲ್ಲಿ ಕಸದ ಗಾಡಿ ಬರುತ್ತೆ, ಅದು ಕೂಡ ಒಂದು ವೀಕಿಗೆ 2 ಸಲ. ಅವಾಗ ತನಕ ನಾವು ಕಸ ಎಲ್ಲ ಗುಡ್ಡೆ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಅವರಿಗೂ ಹುಷಾರಿಲ್ಲ ಅಂದರೆ ಅವ್ರು ಆ ದಿವಸ ಇಲ್ಲವೇ ಇಲ್ಲ, ಆ 2 ದಿನದಲ್ಲಿ 1 ದಿನ ಇಲ್ಲವೇ ಇಲ್ಲ, ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಕಸ. ಹೀಗೆಲ್ಲ ಮಾಡಿದ್ರೆ ನಾವೇನು ಮಾಡಬೇಕು? ಜನಗಳಂತೂ ಒಂದು ಸ್ವಲ್ಪನೂ ಇದೇ ಇಲ್ಲ. ಇಲ್ಲಿರೋ ಜನಗಳೆಲ್ಲ ಅದಕ್ಕೆ ಮ್ಯಾನೇಜ್ ಆಗಿಬಿಟ್ಟಿದ್ದಾರೆ. ಯಾಕಂದರೆ ಇವಾಗ ಜಾಸ್ತಿ ಮಾತಾಡೋಕ್ಕೋದ್ರೆ ಏನಾದರೂ ಒಂದು ಮಾಡ್ತಾರೆ. ಹಾಗಾಗಿ ಅವರು ಕೂಡ ಬಿಡು, ಹೇಗೆ ನಡೆಯುತ್ತೆ ಹಾಗೆ ನಡೀಲಿ ಅಂತ ಇವರು ಕೂಡ ಸುಮ್ಮನೆ ಆಗಿಬಿಡ್ತಾರೆ. ಹೀಗಾಗಿದೆ ಪರಿಸ್ಥಿತಿ. ಏನು ಮಾಡೋಣ? ನನಗಂತೂ ಅರ್ಥನೇ ಆಗ್ತಿಲ್ಲ ಏನು ಮಾಡೋದು ಅಂತ. ಇವಾಗ ನಾವು ಬರೆದ್ಬಿಟ್ಟು ತೊಗೊಂಡೋಗಿ ಅಲ್ಲಿ ಕೊಟ್ಟರೆ ಪೇಪರ್ನ ಬಿಸಾಕ್ಬಿಡ್ತಾರೆ, ಇಲ್ಲಾಂದರೆ ಮುಚ್ಚಿಟ್ಬಿಡ್ತಾರೆ. ರೋಡ್ಗಳು ನೋಡ್ತೀರಾ? ಯಪ್ಪ, ಒಂದು ದಿವಸ ಹೋದಾಗ ತೋರಿಸ್ತೀನಿ ಇರ್ರಿ ರೋಡ್ಗಳು. ನೀವು ಹೇಳ್ತೀರಾ, ಅಯ್ಯೋ ನಮ್ಮೂರ ಕತೆನೂ ಅದೇ ಕಣ್ರಿ ಅಂತ. ಹೌದು, ಎಲ್ಲ ಊರಲ್ಲೂ ಮೋಸ್ಟ್ಲಿ ಇದ್ದೇ ಇರುತ್ತೆ. ಆದರೆ ಜನಗಳು ಎಲ್ಲರೂ ಒಂದಾಗಬೇಕು. ಒಂದಾಗಿ ಪಂಚಾಯತಿಗಳು ಏನಕ್ಕೆ ಹೇಳ್ರಿ ಇರೋದು? ಇದಕ್ಕೆ ತಾನೇ, ಇಂಥ ಕೆಲಸಗಳಿಗೆ ತಾನೇ ಪಂಚಾಯತಿ ಇರೋದು. ಇದನ್ನು ಕೂಡ ಅವ್ರು ಮಾಡಿಲ್ಲ ಅಂದರೆ ಮತ್ತೇನು ಪ್ರಯೋಜನ? ನಾವು ಕೂಡ ಇಲ್ಲಿ ಮೆಂಬರ್ ಇದ್ದಾರಲ್ಲ, ಅವ್ರಿಗೆ ಹೇಳ್ತಾನೆ ಇರ್ತೀವಿ, ಕರ್ದು ತೋರಿಸ್ತೀವಿ. ನೋಡಿರಿ ಸರ್, ಚರಂಡಿಗಳು ಹಿಂಗಿದ್ದಾವೆ, ಏನಾದರೂ ಒಂದು ಮಾಡಿರಿ ಅಂತ. ಮಾಡಿಸ್ತೀನಿ ಕೇಳ್ರಿ, ನಾನು ಅವ್ರಿಗೆ ಹೇಳಿದ್ದೀನಿ ಅಂತಾರೆ. ನಾವು ಕೇಳಿದಾಗ ಅಷ್ಟೇ ಅವರು ಉತ್ತರ ಕೊಡೋದು, ಆಮೇಲೆ ಉತ್ತರನೇ ಇಲ್ಲ. ಇಂಥ ಪರಿಸ್ಥಿತಿ ಎಲ್ಲ ಐತೆ. ಇವಾಗ ನೋಡಿರಿ, ನಮಗೆ ನೆನ್ನೆಯಿಂದ ನೀರೇ ಇಲ್ಲ, ಕುಡಿಯೋಕ್ಕೂ ಕೂಡ ನೀರಿಲ್ಲ. ನಾವೇನು ಮಾಡಬೇಕು? ಒಂದೊಂದು ದಿವಸ ಈ ಥರ ಆಗಿಬಿಟ್ರೆ, ಇವರು ಒಂದು ಎಕ್ಸ್ಟ್ರಾ ಇಟ್ಕೊಂಡಿದ್ರೆ ಮೋಟ್ರನ್ನ
ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಆ ದಿವಸ ನಮಗೂ ಕೂಡ ನೀರು ತಪ್ಪಲ್ಲ. ಇವಾಗ ನೋಡ್ರಿ 12 ಗಂಟೆ ಆಗ್ತಾ ಬಂತು. ನೆನ್ನೆನೇ ಬಿಡಬೇಕಾಗಿದ್ದು ನೀರು. ಯೂಸ್ ಮಾಡೋಕ್ಕೂ ಅದೇ ನೀರು, ಕುಡಿಯೋಕ್ಕೂ ಅದೇ ನೀರು. ಏನು ಮಾಡೋದು, ಹೇಗೆ ಮಾಡೋದು? ಸ್ವಲ್ಪ ನೀವು ಕೂಡ ಕಮೆಂಟಲ್ಲಿ ತಿಳಿಸಿ. ನೋಡಿರಿ ಫ್ರೆಂಡ್ಸ್, 1:15 ಇನ್ನೂ ಕೂಡ ನೀರೇ ಬಿಟ್ಟಿಲ್ಲ. ಇದು ಒಂದು ಸುಮ್ಮನೆ ಹಂಗೆ ಬಿದ್ದಿತ್ತಂತ. ಇದು ಏನು ಗೊತ್ತಾ, ಸೀಮೆಣ್ಣೆದು ಇದು ಸೀಮೆಣ್ಣೆ ಹಾಕ್ತಿದ್ರು ಆವಾಗಿನ ಕಾಲದಲ್ಲಿ. ಸುಮ್ಮನೆ ಹಂಗೆ ಬಿದ್ದಿತ್ತು. ಇದ್ರ ಮೇಲೆ ಒಂದು ಮುಚ್ಚಳ್ಕ ಇತ್ತು, ಅದನ್ನು ಕಟ್ ಮಾಡಿಬಿಟ್ಟು ಅದರೊಳಗೆ ಪೇಂಟ್ ಹೊಡೆದು ಇಟ್ಟಿದ್ದೀವಿ, ನೀರು ತುಂಬಿಸ್ಕೊಳಕ್ಕಾಗತ್ತೆ ಅಂತ. ಹೇಗಿದೆ ಅಲ್ಲ ನಮ್ಮ ಐಡಿಯಾ ಫ್ರೆಂಡ್ಸ್? ಇದು ಟೊಮ್ಯಾಟೋನ ಸುಮ್ಮನೆ ಹಾಗೆ ಅದು ಫುಲ್ಲು ಕೊಳ್ತೋಗ್ಬಿಟ್ಟಿತ್ತು. ಅದನ್ನು ಸುಮ್ಮನೆ ಹಿಂಗೆ ಚಿಕ್ಬಿಟ್ಟು ಹಾಕಿದ್ದೆ. ಅಲ್ಲಿ ನೋಡಿರಿ ಎಷ್ಟೊಂದು ಬಂದಿದೆ. ಅದನ್ನೇ ತೆಗೆದು ಇಲ್ಲಿ ನಾನು ಹಾಕಿದ್ದೀನಿ, ಒಂದೊಂದೇ ಎಲ್ಲ ಅಕ್ಕಪಕ್ಕದಲ್ಲೇ ಹಾಕಿದ್ದೀನಿ. ಅದು ನೋಡಿರಿ, ಅದು ಧನ್ಯ ಹಾಕಿದ್ದೆ. ಆ ಕಡೆ ಮೆಂತ್ಯ ಹಾಕಿದ್ದೆ, ಅದು ಯಾಕೋ ಮೆಂತ್ಯ ಬಂದೇ ಇಲ್ಲಪ್ಪ. ಬೇರೆ ಕೊತ್ತಂಬರಿ ಮಾತ್ರ ಬಂದಿದೆ. ಇನ್ನೂ ಸ್ವಲ್ಪ ದೊಡ್ಡದಾದ್ಮೇಲೆ ಕುಯ್ಯೋಣ ಅಂತ ಹಂಗೆ ಬಿಟ್ಟಿದ್ದೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಕೂಡ ಮೆಂತ್ಯ ಹಾಕಿದ್ದೀನಿ. ಸ್ವಲ್ಪ ಮೊಳಕೆ ಬಂದೈತೆ. ಅದ್ರ ಮೇಲೆ ಮಣ್ಣು ಮುಚ್ಚಬೇಕಿತ್ತು, ನಾನು ಮಣ್ಣೇ ಮುಚ್ಚಿಲ್ಲ, ಹಂಗೆ ಬಿಟ್ಟಿದ್ದೀನಿ. ನೋಡೋಣ ಬರುತ್ತಾ ಇಲ್ವೋ ಅಂತ. ಆ ಕಡೆ ಎಲ್ಲ ಇನ್ನೂ ಏನೂ ಹಾಕಿಲ್ಲ, ಆ ಕಡೆ ಎಲ್ಲ ಹಾಕಬೇಕು. ಬರೀ ಇಷ್ಟು ಮಾತ್ರ ಮೆಂತ್ಯ ಹಾಕಿದ್ದೀನಿ. ನೋಡ್ಬೇಕು ಏನಾಗುತ್ತೋ ಏನೋ. 1:15 ಆಯಿತು, ಇನ್ನೂ ಕೂಡ ನೀರೇ ಬಿಟ್ಟಿಲ್ಲ. ಮೋಟ್ರು ರೆಡಿ ಮಾಡಿದಾರಂತೆ, ರೆಡಿ ಮಾಡಿ ಇಳಿಸಿದಾರಂತೆ. ಆ ಕಡೆ ಆ ಬೀದಿಗೆ ಬಿಟ್ಟಿದ್ದಾರೆ. ನಾವು ಹಿಂದ್ಗಡೆ ಬೀದಿನ ಇಲ್ಲಿಂದನೇ ನೋಡ್ಕೊಬೋದು. ಇವ್ರಿಗೆ ಬಿಟ್ಟಿದ್ದಾರೆ, ಅವ್ರದ್ದು ಹಿಡಿತಾ ಇದ್ದಾರೆ. ಅಲ್ಲಿ ಪೈಪೆಲ್ಲ ಹಾಕಿದ್ದಾರೆ ನೋಡಿರಿ, ಅಲ್ಲಿ ಪೈಪ್ ಹಾಕಿದ್ದಾರೆ. ಅದೇ ನೀರು ಹಿಡಿತಾ ಇದ್ದಾರೆ ಅವರು. ಇವಾಗ ಅವ್ರಿಗೆ ಬಿಟ್ಟಾದ್ಮೇಲೆ ನಮಗೆ ಬಿಡ್ತಾರೆ. ನಮಗೆ ಬಿಡೋ ತನಕ ಆಗುತ್ತೆ 2-2:30. ನೋಡೋಣ ಫ್ರೆಂಡ್ಸ್, ಕಾಯೋಣ. ಬೆಳಗ್ಗೆಯಿಂದ ನೆನ್ನೆಯಿಂದ ಎಲ್ಲ ಕಾದಿದ್ದೀವಿ ಅಲ್ವಾ. ನೋಡಿರಿ ಪಪ್ಪಾಯ ಹೆಂಗೆ ಬಿಟ್ಟೈತೆ. ಏನೇನು ಮರಗಳಿದ್ದಾವೆ ಅಂತ ನೀವೇ ಫೈಂಡ್ ಔಟ್ ಮಾಡಿರಿ, ನೋಡೋಣ. ಈ ಮರ ನೋಡಿರಿ, ಯಾವ ಮರ ಅಂತ ನೀವೇ ಹೇಳ್ರಿ, ಕಾಮೆಂಟಲ್ಲಿ ತಿಳಿಸ್ರಿ. ಇನ್ನು ನೋಡಿ, ತುಂಬ ಅಂದರೆ ತುಂಬ ಮರಗಳು ಇಲ್ಲಿ ಇದೇ ಇರೋದು. ತೆಂಗಿನ ಮರ, ಎಲ್ಲಿ ನೋಡಿದ್ರೂ ತೆಂಗಿನ ಮರಗಳೇ ನೋಡಿ. ನಮ್ಮ ಸುತ್ತಲೂ ಕೂಡ ತೆಂಗಿನ ಮರಗಳು ಎಷ್ಟು ಕಾಣಿಸ್ತವೆ ಅಂತ ನೀವೇ ನೋಡ್ಬೋದು. ಎಲ್ಲ ಕಡೆನೂ ತೆಂಗಿನ ಮರಗಳೇ. ಇವನಿಗೆ ಹುಷಾರಿಲ್ಲ, ಸ್ಕೂಲಿಗೆ ಹೋಗಿಲ್ಲ ಇವತ್ತು. ಜ್ವರ, ಮನೆಯಲ್ಲೇ ಇದ್ದಾನೆ. ನಾಳೆಯಿಂದ ಕಳಿಸ್ಬೇಕು. ಸೊ ಫ್ರೆಂಡ್ಸ್, ನನಗೂ ಕೂಡ ತುಂಬ ಆಸೆ. ನನಗೂ ತುಂಬ ಜನ ಫ್ಯಾನ್ಸ್ ಇರಬೇಕು ಅಂತ. ಅಂದರೆ ನನ್ನ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ನೋಡಬೇಕು ಅಂತ. ನೋಡೋಣ, ಅದು ಯಾವಾಗ ದೇವರು ನಮಗೂ ಅದು ಕೊಡ್ತಾರೋ ನೋಡೋಣ. ನಾವು ಕೂಡ ಪ್ರಯತ್ನ ಮಾಡೋಣ ಅಲ್ವಾ. ಪ್ರಯತ್ನ ಮಾಡಿದ್ರೇ ಅಲ್ವಾ ಫಲ ಸಿಗೋದು. ನೋಡೋಣ, ನೀವು ಕೂಡ ಸಪೋರ್ಟ್ ಮಾಡಿ. ಡೈಲಿ ನಮ್ಮ ವ್ಲಾಗ್ಸನ್ನ ನೋಡ್ತಾ ಇರಿ.